ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಯಾವುದೇ ರೀತಿ ಬೀಡ್ನ ಯೂಸ್ ಮಾಡದೆ ಒಂದೊಳ್ಳೆ ಬ್ರೈಡಲ್ ಸೀರೆ ಕುಚ್ಚು ಕಲ್ತ್ಕೊಳ್ಳೋಣ. ಇವತ್ತಿನ ಡಿಸೈನ್ಗೆ ನಾನು ತೊಗೊಂಡಿರೋವಂಥದ್ದು ನೀಡಲ್ ನಂಬರ್ 10 ಹಾಗೆ 6 ಎಳೆ ದಾರ. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ 2 ಚೈನ್ ಹಾಕ್ಕೊಂಡು ನೋಡಿ, ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡೆ. 2ರಲ್ಲಿ 1 ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಮೇಲೆ ಫಾರ್ ಮೆಟೀರಿಯಲ್ಸ್ ಅಂತ ನಾನು ನಂಬರ್ ಕೊಟ್ಟಿದ್ದೀನಿ ಅಲ್ವಾ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಕೂಡ ಬುಕ್ ಮಾಡ್ಕೋಬೋದು. ಸೊ ನೋಡಿ, ಪಕ್ಕನೇ ನಾನು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ನಾನು ಗ್ಯಾಪ್ನ ಕೊಟ್ಟಿಲ್ಲ, ಅದೇ ರೀತಿ ವರ್ಕ್ ಮಾಡ್ತಾ ಹೋಗ್ತಾ ಇರೋವಂಥದ್ದು. ನೋಡಿ, ಡಬಲ್ ಕ್ರೋಶೆ ಆದಮೇಲೆ ನಾನಿವಾಗ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿ 4 ಡಬಲ್ ಕ್ರೋಶೆ ಮಾಡಿದ್ದೆ. ಸೊ ಆ 2 ಚೈನು ನಾವು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ ಹಾಗಾಗಿ 5 ಡಬಲ್ ಕ್ರೋಶೆ ಆಗುತ್ತೆ. ಸೊ ಇಲ್ಲಿ 3 ಚೈನ್ ಆದಮೇಲೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಅದು ಕೂಡ ಪಕ್ಕನೇ ವರ್ಕ್ ಮಾಡ್ಕೋಬೇಕು. ಎಲ್ಲೂ ಕೂಡ ನಾವು ಗ್ಯಾಪನ್ನು ಕೊಡಬಾರ್ದು. ಆದಷ್ಟು ಹತ್ರ ಪಕ್ಕನೇ ವರ್ಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಸೊ ಆ ರೀತಿ ವರ್ಕ್ ಮಾಡಿದಾಗ ಮಾತ್ರ ಡಿಸೈನ್ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. 2ರಲ್ಲಿ 1 ವರ್ಕ್ ಮಾಡ್ಕೊಳ್ಳಿ. ಸೊ 4 ಡಬಲ್ ಕ್ರೋಶೆ ಆಯಿತು. ಇವಾಗ ನಾನು 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 5ನೇ ಡಬಲ್ ಕ್ರೋಶೆ ವರ್ಕ್ ಮಾಡಿ ಆಯಿತು. ಸೊ 5 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ 3 ಚೈನ್ ಬದಲಾಗಿ ನೀವು 4 ಚೈನ್ಗಳನ್ನ ಕೂಡ ಹಾಕೋಬೋದು. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2ರಲ್ಲಿ 1 ನೋಡಿ, ಇದು ಈ ರೀತಿ ಬರುತ್ತೆ. ಪದೇ ನೋಡಿ ನೀವು ನೋಡ್ಕೋತಾ ಇರಿ, ಯಾಕಂದರೆ ಇನ್ ಕೇಸ್ ಸುಕ್ಕು ಬಂದುಬಿಡುತ್ತೆ. ಈ ಥರ ಡೈರೆಕ್ಟಾಗಿ ನಾವು ಚೈನ್ಗಳನ್ನ ಹಾಕದೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತೀವಿ ಅಲ್ವಾ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಸೀರೆ ಸುಕ್ಕು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಇಲ್ಲಿ 5 ಡಬಲ್ ಕ್ರೋಶೆ 3 ಚೈನು, 5 ಡಬಲ್ ಕ್ರೋಶೆ 3 ಚೈನು, ಇದೇ ರೀತಿ ನಾನು ಸೀರೆ ಪೂರ್ತಿ ವರ್ಕನ್ನು ಮಾಡ್ಕೋತಾ ಹೋಗ್ತೀನಿ. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸು ಜೊತೆಗೆ ಆಫ್ಲೈನ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸನ್ನು ಚೂಸ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು ಕ್ಲಾಸಸ್ಗೆ. ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ನನ್ನ ವಿಡಿಯೋ ಚಾನಲ್ನ ಕಮ್ಯುನಿಟಿನಲ್ಲಿ ಇನ್ನೂ ಒಂದು ಚಾನಲ್ದು ಇನ್ಫಾರ್ಮೇಟಿವ್ ಕನ್ನಡ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಚಾನಲ್ದು ಒಂದಷ್ಟು ವೀಡಿಯೋಸು ಡೇ ಟು ಡೇ ಲೈಫ್ಗೆ ಬೇಕಾಗಿರೋವಂಥ ಇನ್ಫಾರ್ಮೇಷನ್ದು, ಕೆಲವೊಂದು ಗೊತ್ತಿಲ್ಲದೆ ಇರೋವಂಥ ಇನ್ಫಾರ್ಮೇಷನ್ ಕೂಡ ಆ ಒಂದು ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ನೀವು ನೋಡ್ಕೋಬೋದು. ಬೇಕಾದರೆ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಕೆಲವೊಂದು ಸಂಪೂರ್ಣ ಪೂಜೆ ವಿಧಾನಗಳಿರ್ಬೋದು ಅಥವಾ ನಮ್ಮ ಸಂಸ್ಕಾರಗಳಿರ್ಬೋದು, ಈ ರೀತಿ ಇದಕ್ಕೆ ರಿಲೇಟೆಡ್ ಆಗಿರೋವಂಥ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ. ಸೊ ವೀಡಿಯೋಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನಿಮಗೆ ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಬರ್ತಾ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು ವೀಡಿಯೋಸ್ನ ನೋಡ್ಬೋದು. ಮತ್ತು ಇಲ್ಲಿ ನಾನು 5 ಡಬಲ್ ಕ್ರೋಶೆಗಳನ್ನೇ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಈ ಒಂದು ಡಿಸೈನ್ಗೆ. ಬಟ್ ಸ್ವಲ್ಪ ಬೇಸ್ ನಾವು ಡಬಲ್ ಕ್ರೋಶೆಯಿಂದನೇ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಣಿಸ್ಲಿ ಅಂತ ನಾನು 5 ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಇದಕ್ಕೆ ಬರೀ 4ಕ್ಕೆ ಡಬಲ್ ಕ್ರೋಶೆನ ಮಾಡ್ಕೋಬೋದು. ಸೊ ನಾನಿಲ್ಲಿ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾವು ಬೇಸ್ ಮಾಡ್ತೀವಲ್ವಾ, ಇವಾಗ ಮಾಡ್ತಾ ಇರೋವಂಥ ಲೈನ್ ಇದೆಯಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಕಾಣಿಸ್ಲಿ, ಸ್ವಲ್ಪ ಜಾಸ್ತಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡೋವಂಥದ್ದು. ಗಮನ ಇಟ್ಕೊಳ್ಳಿ, ಇಲ್ಲಿ 4 ಡಬಲ್ ಕ್ರೋಶೆ ಕೂಡ ಹಾಕ್ಬೋದು, ಮತ್ತು 3 ಚೈನ್ ಹಾಕ್ತಿರೋ ಕಡೆ 4 ಚೈನ್ ಕೂಡ ಹಾಕೋಬೋದು. ಸೊ ಇದೇ ಥರ 5 ಡಬಲ್ ಕ್ರೋಶೆ 3 ಚೈನು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಯಿತು. ಇದು 5 ಡಬಲ್ ಕ್ರೋಶೆ 3 ಚೈನ್ ಇದೇ ಥರ. ಇವಾಗ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸೆಕೆಂಡ್ ಲೇಯರ್ಗೆ 2ನೇ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಿಕೊಂಡೆ. ಮತ್ತು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ, ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ.
ಇವಾಗ ನಾನು 3 ಚೈನ್ ಏನು ಹಾಕಿದ್ವಿ ಅಲ್ವಾ, ಅಲ್ಲಿ 3 ಚೈನ್ ಇರೋ ಕಡೆ ನಾನು 3 ಚೈನನ್ನೇ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇದು ಈ ರೀತಿ ಬರುತ್ತೆ. ಸೊ 3 ಚೈನ್ ಇರೋ ಕಡೆ ನಾನು 3 ಚೈನೇ ಹಾಕಿರೋ ಅಂಥದ್ದು. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ನೆಕ್ಸ್ಟ್ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಜಾಗದಲ್ಲಿ ಬೇಕಂದರೆ ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಸೇಮ್ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗಿರುತ್ತೆ. ದಾರ ತಗೊಂಡು ಫಸ್ಟು 2ರಿಂದ ಹೊರಗಡೆ, ಮತ್ತೆ 2 ಲೂಪ್ ಆಗಿರುತ್ತೆ, ಮತ್ತೆ 2ರಿಂದ ಹೊರಗಡೆ ಬರಬೇಕು. ಇದೇ ಥರ ಇಲ್ಲಿ 3 ಚೈನ್ನ ಗ್ಯಾಪು ನಮಗೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಆದಷ್ಟು ಲೆಂತು ಒಂದೇ ಲೆಂತ್ ಇರಲಿ, ಆ ಲೆಂತ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಹೋಗಿ. ಇನ್ ಕೇಸ್ ಲೆಂತು ನೀವು ಸ್ಟಾರ್ಟಿಂಗ್ ಆರ್ಚ್, ಕೆಲವೊಬ್ಬರಿಗೆ ಮಿಸ್ಟೇಕ್ ಏನಾಗುತ್ತೆ ಅಂತ ಅಂದರೆ ಆರ್ಚ್ನ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಚಿಕ್ಕ ಡಬಲ್ ಕ್ರೋಶೆ ಆಗ್ತಿರುತ್ತೆ. ಆರ್ಚ್ ಎಂಡ್ ಆಗ್ತಾ ಆಗ್ತಾ ನಿಮ್ಗೆ ಏನಾಗುತ್ತೆ, ಡಬಲ್ ಕ್ರೋಶೆಗಳನ್ನ ದೊಡ್ಡದು ಮಾಡ್ಕೊಂಬಿಟ್ಟಿರ್ತೀರ. ಸೊ ಹಾಗಾಗಿ ಆ ಡಬಲ್ ಕ್ರೋಶೆ ಲೆಂತು ಪ್ರೀವಿಯಸ್ ಡಬಲ್ ಕ್ರೋಶೆ ಎಷ್ಟು ಲೆಂತಲ್ಲಿ ಮಾಡಿದ್ದೀರಾ ಅನ್ನೋದನ್ನು ನೋಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಲ್ಲನೂ ಕರೆಕ್ಟಾಗಿ ಬರುತ್ತೆ. ಸೊ ದೊಡ್ಡದು ಮಾಡ್ತಾ ಹೋಗಬೇಡಿ. ನಾನು ಸುಮಾರು ಜನದ್ದು ಮಿಸ್ಟೇಕ್ಸ್ ನೋಡಿದ್ದೀನಿ. ಸೊ ಆ ಥರ ಮಾಡ್ತೀರಾ. ಜೊತೆ ಕ್ಲಾಸಸಲ್ಲಿ ಕೂಡ ನಾನು ಟೀಚ್ ಮಾಡ್ತೀನಿ ಅಲ್ವಾ, ಸೊ ಅಲ್ಲೇನಾಗುತ್ತೆ ಅಂತ ಅಂದರೆ ಅವ್ರು ಮಾಡೋ ಮಿಸ್ಟೇಕ್ಸು ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಮಾಡ್ತೀರಾ ಅಲ್ವಾ, ಸೊ ಎಷ್ಟು ಲೆಂತಿಗೆ ಮಾಡಿರ್ತೀರ ಅಷ್ಟೇ ಲೆಂತು ಸೆಕೆಂಡ್ ಡಬಲ್ ಕ್ರೋಶೆ. ಸೊ ಸೆಕೆಂಡ್ ಡಬಲ್ ಕ್ರೋಶೆ ಎಷ್ಟು ಲೆಂತಲ್ಲಿ ಇರುತ್ತೆ ಅಷ್ಟೇ ಲೆಂತು 3ನೇ ಡಬಲ್ ಕ್ರೋಶೆ. ಸೊ ಈ ಥರ ವರ್ಕನ್ನು ಮಾಡ್ಕೋಬೇಕು. ಸೊ ನೋಡಿ ಇದು ಆರ್ಚು ಕಂಪ್ಲೀಟ್ ಆಯಿತು. ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ಕೊನೆ ಡಬಲ್ ಕ್ರೋಶೆ ಮೇಲಕ್ಕೆ ನಾನು ಆರ್ಚನ್ನು ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 10 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದಂಥದ್ದು. ಸೊ ಇಲ್ಲಿ 3 ಚೈನ್ನ ಗ್ಯಾಪ್ಗೆ 12 ಕೂಡ ಡಬಲ್ ಕ್ರೋಶೆ ನೀವು ವರ್ಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು 12 ಡಬಲ್ ಕ್ರೋಶೆ ಮಾಡಿರೋ ಅಂಥದ್ದು. ಸೊ ಇವಾಗ ಇಲ್ಲಿ 3 ಚೈನ್ ಇದೆ ಅಲ್ವಾ, ಒಂದು ಬ್ಲಾಕ್ಗೂ ಇನ್ನೊಂದು ಬ್ಲಾಕ್ಗೂ. ಸೊ ಮತ್ತೆ ಅಲ್ಲೇ 3 ಚೈನ್ ಹಾಕಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. 3 ಚೈನ್ ಇರೋ ಕಡೆ 3 ಚೈನೇ ಹಾಕ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟು ಇಲ್ಲಿ 3 ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆ. ಸೊ ಇಲ್ಲಿ 10 ಡಬಲ್ ಕ್ರೋಶೆ ಹಾಕ್ಕೊಂಡಾಗ ಆರ್ಚು ನಮಗೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಇನ್ನೊಂಚೂರು ಆರ್ಚು ನಮಗೆ ದೊಡ್ಡದು ಬರಬೇಕು, ದೊಡ್ಡದು ಕಾಣಿಸ್ಬೇಕು ಅಂತ ಏನಾದರೂ ಇತ್ತು ಅಂತ ಅಂದರೆ ಅಲ್ಲೇನು ಮಾಡ್ತೀರಾ ನೀವು, ಇನ್ನು 2 ಎಕ್ಸ್ಟ್ರಾ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ನಾನು ನೆಕ್ಸ್ಟು ಫರ್ದರ್ 2 ಆರ್ಚ್ ಮಾಡಿ ನಾನು ಫೋಟೋನ ಕಳಿಸ್ದೆ ನನ್ನ ಕಸ್ಟಮರ್ಗೆ. ಸೊ ಅವರು ಆರ್ಚ್ ಒಂಚೂರು ಚಿಕ್ಕದಾಯಿತು, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು 2 ಡಬಲ್ ಕ್ರೋಶೆನ ಎಕ್ಸ್ಟ್ರಾ ಹಾಕ್ಕೊಂಡೆ. ಸೊ ಆವಾಗ ಸ್ವಲ್ಪ ಆರ್ಚು ದೊಡ್ಡದು ಕಾಣಿಸುತ್ತೆ. ಇನ್ನೂ ದೊಡ್ಡದು ಬೇಕು ಅಂತ ಅಂದರೆ ಡಬಲ್ ಕ್ರೋಶೆ ಜಾಗದಲ್ಲಿ ತ್ರಿಬಲ್ ಕ್ರೋಶೆನ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ಬಟ್ ತುಂಬ ಅರ್ಜೆಂಟ್ಗೆ ಬಂದಿದ್ದಂಥ ಕೆಲಸ ಇದು. ಸೊ ಹಾಗಾಗಿ ಕಂಪ್ಲೀಟ್ ವಿತೌಟ್ ಬೀಡ್ ಬೇಕು ಅಂತ ಕೇಳಿ ಈ ಒಂದು ಡಿಸೈನು ಕುಚ್ಚು ಕಟ್ಟೋದನ್ನು ಸೇರಿ 2.5 ಅವರ್ ಹಿಡಿತು ಅಷ್ಟೇ ನನಗೆ, ಯಾಕಂದರೆ ಸ್ವಲ್ಪ ಬೇಗ ಬೇಕು ಅಂತ ಕೇಳಿದ್ರಿಂದ. ಫ್ರೆಂಡ್ಸ್, ಇನ್ನೊಂದು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಾದರೂ ತುಂಬ ಅರ್ಜೆಂಟ್ಗೆ ಇವಾಗ ಕೊಟ್ಟು ಇನ್ನು ಸ್ವಲ್ಪ ಹೊತ್ತಿಗೆ ಬೇಕು ಅನ್ನೋ ಥರ ಅರ್ಜೆಂಟ್ಗೆ ಏನಾದರೂ ಯಾರಾದರೂ ನಿಮಗೆ ವರ್ಕ್ ಮಾಡಿಕೊಡಿ ಅಂತ ಬಂದರೆ ಆದಷ್ಟು ಅರ್ಜೆಂಟ್ ಆರ್ಡರ್ಸ್ಗೆ ಸ್ವಲ್ಪ ದುಡ್ಡನ್ನು ಜಾಸ್ತಿ ಕೇಳಿ. ಆ್ಯಕ್ಚುಲಿ ಈ ಒಂದು ಡಿಸೈನ್ಗೆ ಯೂಶಲಿ ನಾನು ಟೈಲರ್ಗಳಿಗೆ ಮಾಡಿಕೊಡೋದು 500-550 ರೇಂಜಲ್ಲಿ. ಬಟ್ ಅರ್ಜೆಂಟ್ಗೆ ಅಂತ ಬಂದಾಗ ನಾನು 150 ರುಪೀಸ್ ಎಕ್ಸ್ಟ್ರಾ ತೊಗೊಂಡು ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಬೇರೆ ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇಟ್ಟು ನಾವು ಇವ್ರ ಕೆಲಸ ಮಾಡಿಕೊಡ್ತೀವಿ ಅಲ್ವಾ. ಸೊ ಹಾಗಾಗಿ ಅರ್ಜೆಂಟ್ ವರ್ಕ್ಗೆ ಬಂದಾಗ 150 ಈ ಥರ ಎಕ್ಸ್ಟ್ರಾ ಇಟ್ಕೊಳ್ಳಿ. ಸೊ ನೋಡಿ ಇಲ್ಲೂ ಅಷ್ಟೇ ಆರ್ಚ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ 5ನೇ ಡಬಲ್ ಕ್ರೋಶೆ ಇದೆಯಲ್ಲ, 5ನೇ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಿಕೊಂಡೆ. ನೋಡಿ 2 ಆರ್ಚ್ ಕಂಪ್ಲೀಟ್ ಆಯಿತು. ಸೊ 2 ಆರ್ಚ್ ಮಧ್ಯೆಯಲ್ಲಿ 3 ಚೈನ್ ಇದೆ ಅಲ್ವಾ, ಈ ಒಂದು 3 ಚೈನ್ನ ಗ್ಯಾಪ್ಗೆ ನಾವು ಕುಚ್ಚು ಹಾಕೋದು. ಸೊ ಇವಾಗ ನೆಕ್ಸ್ಟ್ ಆರ್ಚ್ನ ಮಾಡೋದಕ್ಕಿಂತ ಮುಂಚೆ 3 ಚೈನ್ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲಕ್ಕೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ 2 ಆರ್ಚ್ ಮಧ್ಯ ಇಲ್ಲಿ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಈ ಒಂದು ಡಿಸೈನ್ಗೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ.
ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಸೊ ಇಲ್ಲಿ ನಾನು ಆಲ್ಟರ್ನೇಟಿವ್ ಕಲರಲ್ಲಿ ಕುಚ್ಚನ್ನ ಕಟ್ಟಿರೋ ಅಂಥದ್ದು. ಸೊ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಬೀಡ್ ಬೇಡ, ಸ್ಟೋನ್ ಕೂಡ ಬೇಡ ಅಂತ ಹೇಳಿ ಈ ಥರ ಒಂದು ಡಿಸೈನ್ನ ಮಾಡಿಸ್ಕೊಂಡಿದ್ದಂಥದ್ದು ನನ್ನ ಕಸ್ಟಮರು. ಸೊ ಹಾಗಾಗಿ ಯಾವುದೇ ರೀತಿ ಬೀಡನ್ನ ನಾನು ಹಾಕಿಲ್ಲ. ಮತ್ತು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಅರ್ಜೆಂಟ್ ಆರ್ಡರ್ಸ್ ಬಂತು ಅಂತಂದರೆ ದಯವಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡಿ. ಯಾಕಂದರೆ ಬೇರೆ ಕೆಲಸಗಳನ್ನ ಪೆಂಡಿಂಗ್ ಇಟ್ಟು ಇವ್ರ ಕೆಲಸ ನಾವು ಮಾಡಿಕೊಟ್ಟಿರ್ತೀವಿ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಜೊತೆಗೆ ಇವತ್ತಿನ ಡಿಸೈನ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಮೆಟೀರಿಯಲ್ಸ್ ಏನಾರ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಹಾಕಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.